ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತೊಂದು ಸೂಪರ್ ಆದಂತಹ ರೈಸನ್ನು ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿರುತ್ತೆ. ಇದು ಹೊಸ ಒಂದು ರೆಸಿಪಿ ರೀ. ಇದಕ್ಕೆ ನಾನು ಫಸ್ಟಿಗೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೇನೆ. ಸ್ವಲ್ಪನೇ ಚಿಟಿಕೆಯಷ್ಟು ಅರಿಶಿನವನ್ನು ಹಾಕೋತಾ ಇದ್ದೇನೆ. ಇದಕ್ಕೆ ನೋಡಿರಿ ಸ್ವಲ್ಪನೇ ಒಂದು 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿ ಮತ್ತು ಇದು ಒಂಚೂರು ಮಸಾಲ ಇದೆ ಅದು ತೊಗೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪನೇ ನೋಡಿರಿ ಜೀರಿಗೆ ಪುಡಿಯನ್ನು ತೊಗೊತಾ ಇದ್ದೀನಿ. ಇದಕ್ಕೆ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಆಗಿರುತ್ತೆ. ರೆಸ್ಟೋರೆಂಟ್ನಲ್ಲೂ ಸಿಗೋಲ್ಲ, ಹೋಟೆಲಲ್ಲೂ ಸಿಗೋಲ್ಲ, ಇಷ್ಟು ಒಂದು ಟೇಸ್ಟ್ ಆದಂಥದ್ದು. ಇವತ್ತು ಇದು ನೋಡಿರಿ ಈ ಥರ ನಾವು ಕಲಿಸ್ಕೋಬೇಕು ಎಲ್ಲವನ್ನು. ಅನ್ನವನ್ನು ಈ ಥರ ನಾವು ಇದೇನು ಹಾಕಿರ್ತೀವಲ್ಲ ಎಲ್ಲ ಹಾಕೋಬೇಕು. ಸ್ವಲ್ಪನೇ ಇದಕ್ಕೆ ಕರಿಬೇವು ಸೊಪ್ಪು ಹಾಕೋಣ. ಇವಾಗ ನೋಡ್ಬೋದು ನಾನು ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ ರೀ. ಇದಕ್ಕೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀವಿ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಇದಕ್ಕೆ ನಾವು ಈ ಥರ ಕಲಿಸ್ಕೋಬೇಕು. ಇದನ್ನು ನಾವು ಚೆನ್ನಾಗಿ ಇದಕ್ಕೆ ನೋಡ್ರಿ ಎಲ್ಲ ಅನ್ನದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊ. ಇವಾಗ ನಮ್ಮದು ರೈಸ್ ಎಲ್ಲ ಕಲಿಸ್ಕೊಳ್ಳೋದು ಆಗಿದೆ. ಇಲ್ಲಿ ನಾನೊಂದು 2 ಟೇಬಲ್ ಸ್ಪೂನ್ ಆಯಿಲ್ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂಚೂರು ಶೇಂಗದ ಕಾಳನ್ನು ಹಾಕ್ಕೊಂಡು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇದನ್ನು ಗರಿ ಆಗಿ ನಾವು ಫ್ರೈ ಮಾಡಬೇಕ್ರಿ. ಇವಾಗ ನೋಡ್ಬೋದು ನಮ್ಮದು ಶೇಂಗದ ಕಾಳು ಚೆನ್ನಾಗಿ ಇದು ಕಲರ್ ಚೇಂಜ್ ಆಗಿದೆ ರೀ. ಇವಾಗ ಇದನ್ನು ಶೇಂಗದ ಕಾಳು ಎತ್ತಿಟ್ಕೊಳ್ಳೋಣ. ಇವಾಗ ನೋಡ್ರಿ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ. ನಾವು ಸಾಸಿವೆ ಜೀರಿಗೆ ಹಾಕ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ನಾನು 2 ಒಣಮೆಣಸಿನ್ಕಾಯಿನ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ. ಅಂದರೆ ಸ್ವಲ್ಪ ಇದನ್ನು ನಾವು ಬಾಡಿಸ್ಕೋಬೇಕು. ಇವಾಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು. ಇವಾಗ ಇದಕ್ಕೆ ನೋಡಿರಿ ನಾನು ಸ್ವಲ್ಪನೇ ಈರುಳ್ಳಿ ದಪ್ಪಗಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸಣ್ಣಕ್ಕೆ ಕಟ್ ಮಾಡ್ಕೋಬೋದು, ಅಂದರೆ ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ನಾನು ಈರುಳ್ಳಿಯನ್ನು ಈ ಥರನೇ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಾಫ್ ಫ್ರೈ ಆದರೆ ಸಾಕು, ಫುಲ್ ಫ್ರೈ ಆಗೋದು ಬೇಡ. ಈ ಥರ ನೋಡಿರಿ ಇವಾಗ ನಾವು ಬಾಡಿಸ್ಕೊಂಡಿದ್ದೇವೆ. ಇವಾಗ ನಾವು ಇದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿಲ್ಲ ಅನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ನಾವು ಎಲ್ಲವನ್ನು ಇದಕ್ಕೇ ಹಾಕ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಇದ್ರ ಜೊತೆಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪನೇ ಇದು ಎಲ್ಲದರ ಜೊತೆ ಹೊಂದ್ಕೋಸ್ಕರ ನಾವು ಮಿಕ್ಸ್ ಮಾಡಬೇಕು. ಇವಾಗ ಇದಕ್ಕೆ ನಾವು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೋಣ ರೀ. ಉಪ್ಪು ಹಾಕಿಲ್ಲ ನಾನು, ಇವಾಗ ಹಾಕೋತಾ ಇದ್ದೀನಿ. ರುಚಿಗೆ ನೋಡಿಬಿಟ್ಟು ಉಪ್ಪು ಹಾಕೋಬೇಕು. ಇವಾಗ ನಾವು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇವೆ. ನಮ್ಮದು ರೈಸ್ ಬಿಸಿ ಆಗಿದೆ. ಇವಾಗ ನಾವು ಕರೆದಿರುವಂತಹ ಶೇಂಗದ ಕಾಳನ್ನು ಇದರೊಳಗೆ ಹಾಕೊಂಡ್ರೆ ನೋಡಿರಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಮತ್ತು ನಮ್ಮದು ಶೇಂಗದ ಕಾಳು ತುಂಬ ಬಿಸಿ ಗರಿಯಾಗಿಯೂ ಇರುತ್ತೆ. ನಾವು ಮಧ್ಯಾಹ್ನ ತಿಂದ್ರೂ ಇದೇ ಗರಿಯಾಗಿರುತ್ತೆ. ಚೆನ್ನಾಗಿ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ. ಈಗ ನಮ್ಮದು ಇದು ರೈಸು ರೆಡಿ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೆ. ಇವಾಗ ನೋಡ್ಬೋದು ನಮ್ಮದು ರೈಸು ರೆಡಿ ಆಗಿದೆ. ನಾನು ಇದ್ರ ಮೇಲೇ ಸ್ವಲ್ಪನೇ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ರೀ. ತುಂಬ ಟೇಸ್ಟ್ ಆಗಿರುತ್ತೆ, ತುಂಬ ಸುಲಭವಾಗಿ ಮಾಡಿಕೊಳ್ಳೋದು. ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.